ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಹಲಸಿನಹಣ್ಣಿನ ಹಲ್ವಾ ಮಾಡ್ತಿದ್ದೇನೆ. ಇಲ್ಲಿ ಹಲಸಿನಹಣ್ಣಿನ ಸಿಹಿ ಹಾಗೆ ಬೆಲ್ಲದ ರುಚಿ ಸೇರಿದ್ರೆ ಇದಕ್ಕೆ ಒಂದು ಅದ್ಭುತವಾದ ಪರಿಮಳ ಹಾಗೆ ರುಚಿಯನ್ನು ಕೊಡ್ತದೆ. ತುಂಬಾನೇ ಕಡಿಮೆ ಪದಾರ್ಥದಿಂದ ತಯಾರಾಗುವ ಈ ಸಿಹಿ ತಿಂಡಿ ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ಲರಿಗೂ ತುಂಬಾನೇ ಇಷ್ಟವಾಗ್ತದೆ. ಇದನ್ನ ಮಾಡ್ಲಿಕ್ಕೆ ಮೊದಲಿಗೆ ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕಿ, ತುಪ್ಪ ಮೆಲ್ಟ್ ಆದ್ಮೇಲೆ ಅದಕ್ಕೆ ಸ್ವಲ್ಪ ಗೋಡಂಬಿ ಹಾಕಿ, ಗೋಡಂಬಿ ಕ್ರಿಸ್ಪಿ ಆಗೋ ತನಕ ಅದನ್ನ ಫ್ರೈ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ತೇನೆ. ನಂತರ ನಾನು ಅದೇ ಬಾಂಡೆಗೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿರೋ ಹಲಸಿನಹಣ್ಣಿನ ಸೊಳೆಗಳನ್ನು ಹಾಕಿ ಅದು ಸ್ವಲ್ಪ ಸಾಫ್ಟ್ ಆಗೋ ತನಕ ಅದನ್ನ ಬೇಯಿಸ್ಕೊಳ್ತೇನೆ. ಹಲಸಿನಹಣ್ಣು ಇವಾಗ ಸಾಫ್ಟ್ ಆಗ್ತಾ ಬಂದಿದೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಕಾಯಿ ತುರಿಯನ್ನು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಇದು ಹಲಸಿನಹಣ್ಣು ಜೊತೆ ಚೆನ್ನಾಗಿ ಬೈಂಡ್ ಆಗಬೇಕು, ಅಷ್ಟು ತನಕ ನೀವು ಇದನ್ನ ಬೇಯಿಸ್ಕೊಳ್ಬೇಕಾಗ್ತದೆ. ನಂತರ ನಾನು ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊಳ್ತಿದ್ದೇನೆ. ನಾನಿಲ್ಲಿ ನೀರ್ ಬೆಲ್ಲವನ್ನು ಸೇರಿಸ್ಕೊಳ್ತಿದ್ದೇನೆ. ನೀವು ಬೇಕಿದ್ರೆ ಬೆಲ್ಲವನ್ನು ಮೆಲ್ಟ್ ಮಾಡಿ ಅದನ್ನ ಇದಕ್ಕೆ ಸೇರಿಸ್ಕೊಂಡು ಬೇಯಿಸ್ಕೊಳ್ಬಹುದು. ಇದು ಇವಾಗ ಚೆನ್ನಾಗಿ ಬೈಂಡ್ ಆಗ್ತಾ ಬಂದಿದೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ದಪ್ಪ ಕಾಯಿ ಹಾಲನ್ನು ಸೇರಿಸ್ಕೊಳ್ತಿದ್ದೇನೆ. ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಅನ್ನು ಕ್ಲೋಸ್ ಮಾಡಿ ಒಂದು 5ರಿಂದ 8 ನಿಮಿಷಗಳ ಕಾಲ ಇದನ್ನ ಬೇಯಿಸ್ಕೊಳ್ಬೇಕಾಗ್ತದೆ. ನಂತರ ನೀವು ಇಲ್ಲಿ ಕಾಣುತ್ತಿರುವ ಹದಕ್ಕೆ ಅದು ಬರಬೇಕು, ಅಷ್ಟು ತನಕ ನೀವು ಇದನ್ನ ಬೇಯಿಸ್ಕೊಳ್ಬೇಕಾಗ್ತದೆ. ನೀವು ಬೇಕಿದ್ರೆ ಇನ್ನು ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಳ್ಬಹುದು. ಈ ತರ ಟೆಕ್ಸ್ಚರ್ ಬಂದ ನಂತರ ನೀವು ಇದಕ್ಕೆ ಹುರಿದಿರುವ ಗೋಡಂಬಿ ಹಾಗೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಿಂಪಲ್ ಹಾಗೆ ಡಿಲಿಷಿಯಸ್ ಆದ ಹಲಸಿನಹಣ್ಣಿನ ಹಲ್ವಾ ರೆಡಿ ಆಗ್ತದೆ. ಈ ರೆಸಿಪಿ ನಿಮ್ಗೆ ಏನಾದ್ರೂ ಇಷ್ಟವಾಗಿದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ, ಹಾಗೆ ಕಮೆಂಟ್ ಅಲ್ಲಿ ತಿಳಿಸಿ ಹೇಗಾಗಿದೆ ಅಂತ. ಇನ್ನು ಹೆಚ್ಚಿನ ವಿಡಿಯೋಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.